ಎಲ್ಲರಿಗೂ ನಮಸ್ಕಾರ. ರಂಜಿತಾ ಕಿಚನ್ ಉತ್ತರ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ. ಏನಪ್ಪ ಈಕಿ ಏನು ತಂದಾಳ ಈ ಹೂವಿಂದಿಂದ ಅಂತ ಅನ್ಬೇಡ್ರಿ. ಇದು ಶಂಖಪುಷ್ಪ ಅಂತಾರೆ. ಇದು ಶಂಖಪುಷ್ಪ ದೇವರಿಗಿದು ಒಳ್ಳೆಯದು, ದೇವರಿಗೆ ಹಾಕ್ತಾರೆ. ಇದು ಶಂಖಪುಷ್ಪ ನೋಡ್ರಿ, ಮನೆ ಮುಂದಿದ್ರೆ ಒಳ್ಳೇದಂತಾರೆ. ಇದು ಮನೆ ಮುಂದೆ ಹಚ್ಕೊಂಡು ಇದ್ರದ್ದು ಹೂವು ಇರ್ತೈತೆ ನೋಡ್ರಿ. ಹೂವನ್ನ ನಾವು ಗ್ರೀನ್ ಟೀ ಥರ ಮಾಡ್ಕೊಂಡು ಕುಡಿಬೋದು ರೀ. ಈಗ ಚಹಾ ಕುಡಿತೀರಿ ನೋಡಿರಿ, ಚಹಾ ಅವಾಯ್ಡ್ ಮಾಡ್ಕೊಂಡು ಈ ಥರ ಕುಡೀರಿ. ಇದು ಆರೋಗ್ಯಕ್ಕೆ ಭಾಳ ಚಲೋ, ಬೆನಿಫಿಟ್ ಭಾಳ ಐತಿ ಇದರಿಂದ. ನಾನು ನೋಡಿರಿ ಯಾವ ಥರ ಇದ್ರ ಗ್ರೀನ್ ಟೀ ಮಾಡಕತ್ತೀನಿ. ಇದ್ರದ್ದು ಗ್ರೀನ್ ಟೀ ಅಂದ್ರೆ ಸಕ್ರೆನೂ ಹಾಕಿಲ್ಲ, ಏನೂ ಹಾಕಿಲ್ಲ, ಬರೀ ಇದ್ರದ್ದು ಹೂವು ಈ ಶಂಖಪುಷ್ಪ ಅಂತಾರೆ. ಎಲ್ಲರಲ್ಲಿ ನೋಡ್ಬೋದು ನೀವು, ಮನೆ ಮುಂದೆ ಹಚ್ಚಿರ್ತಾರೆ. ಈ ದೇವರಿಗೆ ಹಾಕ್ತಾರೆ ಈ ಹೂವು ಶಂಖಪುಷ್ಪ ತಂದು. ಈ ಶಂಖಪುಷ್ಪಲ್ಲೇ ನಾನು ಗ್ರೀನ್ ಟೀ ಥರ ಮಾಡ್ಕೊಳಕತ್ತೀನಿ. ಇದು ಶಂಖಪುಷ್ಪ ಅಟ್ಟ ಹಾಕೊಂಡಿನ ಇದನ್ನ ಕುದಿಸ್ಕೊಳ್ತೀನಿ ರೀ. ಯಾವ ಥರ ನೀರು ಬರ್ತದೆ ತೋರಿಸ್ತೀನಿ ನಿಮಗೆ, ಯಾವ ಥರ ಗ್ರೀನ್ ಟೀ ಆಗ್ತೈತಿ ತಂದು. ಇದು ನೋಡ್ರಿ, ಈ ಥರ ಕಲರ್ ಚೇಂಜ್ ಆಗ್ತೈತಿ ನೋಡ್ಬೋದು ನೀವು. ಇದು ನೀರೊಳಗೆ ಕುದಿಸ್ಕೊಳಕತ್ತೀನಿ ನಾನು. ಸಕ್ರೆ ಏನು ಆ್ಯಡ್ ಮಾಡಿಲ್ಲ, ನೀವು ಸಕ್ರೆ ಬೇಕಾದ್ರೆ ಹಾಕೋಬೋದು. ಈ ಥರ ಕಲರ್ ಆಗ್ತೈತಿ ರೀ. ಇದನ್ನ ಸೋಸ್ಕೊಂಡು ಖಾಲಿ ಹೊಟ್ಟೆಲೆ ಇದನ್ನ ಕುಡಿಬೇಕು. ಇದು ಆರೋಗ್ಯಕ್ಕೆ ಭಾಳ ಬೆನಿಫಿಟ್. ಇದನ್ನು ಗ್ರೀನ್ ಟೀ ಯಾವ ಥರ ಕುಡಿತೀರಿ ನೋಡ್ರಿ, ಆ ಥರ ಕುಡಿಬೇಕಿದೆ ನೋಡ್ರಿ. ಈ ಥರ ಆಗೈತಿ, ಒಂದು ಬಟ್ಲೆ ಆಗೈತಿ ನೋಡ್ರಿ. ಈ ಗ್ರೀನ್ ಟೀ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಇದು ಏನು ಹೇಳ್ತಾರೆ ಅನ್ಬೇಡ್ರಿ, ಬಟ್ ಇದು ಆರೋಗ್ಯಕ್ಕೆ ಭಾಳ ಚಲೋ. ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.